ನೀನ್ಯಾಕೆ ಕಾಫಿ ತಂದೆ? ಎಲ್ಲಿ ನಿನ್ನ ತಂಗಿ ನಂದಿನಿ? ಅವಳು ಮೇಲ್ಗಡೆ ಕೆಲಸ ಮಾಡ್ತಾ ಇದ್ದಾಳೆ ಅತ್ತೆ. ನೀವು ಎದ್ದಿದ್ದನ್ನು ನೋಡಿದೆ, ಅದಕ್ಕೆ ನಾನೇ ತಂದೆ. ಗುಣ ಎದ್ದಿದ್ದಾನ? ಹ್ಞೂ ಅತ್ತೆ, ಆಗಲೇ ಎದ್ದಿದ್ದಾರೆ. ಹೊರಗಡೆ ಪೇಪರ್ ಓದ್ತಾ ಇದ್ದಾರೆ. ಕಾಫಿ ಕೊಟ್ಟ್ಯಾ? ಹ್ಞೂ ಅತ್ತೆ. ಸಕ್ಕರೆ ಸರಿಯಾಗಿದೆಯಾ? ಹ್ಞೂ ಅತ್ತೆ. ತಿಂಡಿಗೆ ಏನು ಮಾಡು ಅಂದ? ಅದು ಇನ್ನೂ ಕೇಳಲೇ ಇಲ್ಲ ಅತ್ತೆ. ಹೊತ್ತು ಮುಳುಗಿದ ಮೇಲೆ ಕೇಳು. ಮನೆಗೆ ಬಂದು ಇಷ್ಟು ವರ್ಷ ಆಯಿತು, ಈಗಲೂ ಎಲ್ಲ ನಾನು ಹೇಳೇ ಆಗಬೇಕು ಅಲ್ಲ? ಅಮ್ಮ ಚಾಮುಂಡೇಶ್ವರಿ, ನಾನು ಹೋದ್ಮೇಲೆ ಈ ಮನೆಗೆ ಗತಿ ಯಾರಮ್ಮ? ಎಷ್ಟು ಸಲ ಹೇಳ್ಬೇಕು ನಿನಗೆ? ಕಾಫಿ ಕೊಡುವಾಗಲೇ ತಿಂಡಿ ಏನು ಮಾಡಬೇಕು ಅಂತ ಕೇಳಿ ಬಾ ಅಂತ ಹೇಳಿ. ಇನ್ನು ಯಾವಾಗ ಕೇಳ್ತೀಯಾ? ಯಾವಾಗ ತಿಂಡಿ ಮಾಡ್ತೀಯಾ? ಈಗಲೇ ಹೋಗಿ ಕೇಳ್ಕೊಂಬಂದ್ಬಿಡ್ತೀನಿ ಅತ್ತೆ. ಏನು ಬೇಕಾಗಿಲ್ಲ, ನಾನು ಕೇಳ್ತೀನಿ. ಹೋಗಿ ನಿಮ್ಮ ತಂಗಿ ಏನು ಮಾಡ್ತಿದ್ದಾಳೆ ನೋಡು. ಹಾಂ ಅತ್ತೆ. ಇರು, ಆ ಕಾಫಿ ಯಾರಿಗೆ? ಅಜ್ಜಮ್ಮಂಗೆ ಅತ್ತೆ, ಮೇಲ್ಗಡೆ ಓದ್ತಿದ್ದಾರೆ. ಕೊಡು. ಮನೆ ದೇವ್ರನ್ನ ಮೂಲೆಯಲ್ಲಿಟ್ಟು ಬೆಟ್ಟದ ದೇವರಿಗೆ ಬುತ್ತಿ ಹೊತ್ತರಂತೆ. ನಮ್ಮ ಜೊತೆ ಮಾತಾಡೋದಿಲ್ಲ, ಆ ಪುಸ್ತಕನ ಹಗಲು ರಾತ್ರಿ ಓದೋದು ಬಿಡೋದಿಲ್ಲ. ಯಾವುದಕ್ಕೂ ಪ್ರಯೋಜನ ಇಲ್ಲ. ಹಗಲು ರಾತ್ರಿ ಆ ಮುದುಕಿ ಅದು ಏನು ಓದುತ್ತೋ. ದೊಡ್ಡಜ್ಜಿ, ಕಾಫಿ. ತಿಂಡಿಗೆ ಏನು ಮಾಡಲಿ ನಿಮಗೆ? ಇಡ್ಲಿ ಮಾಡ್ಲಾ ಇಲ್ಲ ಗಂಜಿ ಮಾಡ್ಲಾ? ಸರಿ ಬಿಡಿ, ನಾನು ಇಡ್ಲಿ ಮಾಡ್ತೀನಿ, ನಿಮಗೆ ಬೇಕಿದ್ರೆ ಗಂಜಿ ಮಾಡ್ಕೊಡ್ತೀನಿ. ಇರಕ್ಕಲ್ಲಿ ನನ್ ಕೈಲಿ ಆಗ್ತಿಲ್ಲ ಅಕ್ಕ, ನಂಗೆ ಅಳು ಬರ್ತಿದೆ. ಯಾಕೆ, ಏನಾಯ್ತು ನಂದಿನಿ? ಈ ಮನೇಲಿ ನೆಮ್ಮದಿಯಾಗಿ ಮಾತಾಡಕ್ಕೂ ಆಗಲ್ಲ ಗೊತ್ತಾ, ನಂಗ ಆಗ್ತಿಲ್ಲ. ಯಾಕೆ? ಇವತ್ ಬೆಳಗ್ಗೆ ನಾನು ಕಾಫಿನೂ ಕುಡಿದೆ, ಮನೆ ಕ್ಲೀನ್ ಮಾಡಕ್ ಸ್ಟಾರ್ಟ್ ಮಾಡಿದ್ನಾ, ಆ ಮುದ್ಕಿ ಬಂದು ಇಲ್ಯಾ ಕ್ಲೀನ್ ಮಾಡ್ತಿದ್ಯಾ, ಹೊರಗಡೆ ಹೋಗು ಅಂದ್ಲು. ಸರಿ ಆಯ್ತು, ನಾನ್ ಹೊರಗಡೆ ಹೋದ್ನಾ, ಅಲ್ಲಿಗ್ ಬಂದು ಇಲ್ಯಾಕೆ ಕ್ಲೀನ್ ಮಾಡ್ತಿದ್ಯಾ, ಮೇಲ್ಗಡೆ ಹೋಗು ಅಂದ್ಲು. ನಾನು ಇದನ್ನೆಲ್ಲ ಹೊತ್ಕೊಂಡು ಮೇಲ್ಗಡೆ ಬನ್ನ. ಈ ಅಜ್ಜಿ ಕೂತಿದ್ಲು, ಏನೋ ಪಾಪ ಮುದ್ಕಿ ಒಬ್ಳೆ ಕೂತಿದ್ದಾಳಲ್ಲ ಅಂತ ಸ್ಮೈಲ್ ಮಾಡ್ದೆ. ಅದಕ್ಕೆ ವಾಪಸ್ಸು ಹಿಂಗೆ ನನ್ನ ಗುರಾಯಿಸದ. ಈ ಟಿವಿಲ್ ತೋರ್ಸೋ ತರ ಇವರೆಲ್ಲ ಮನ್ಸಲ್ಲಿ ಏನೇನೋ ಇಟ್ಕೊಂಡಿದಾರಕ್ಕ. ನನಗಿಲ್ಲಿರೋದಕ್ಕ ಆಗ್ತಿಲ್ಲ. ಆಯ್ತಾ, ಮುಗೀತಾ? ಸ್ವಲ್ಪ ಉಸಿರೆಳ್ಕೊ. ಅಲ್ಲ ನಂದಿನಿ, ನಿನಗೆ ಎಷ್ಟು ಸಲ ಹೇಳಿದ್ದೀನಿ ಹಿರಿಯರ ಬಗ್ಗೆ ಹಗುರವಾಗಿ ಮಾತಾಡಬಾರ್ದು ಅಂತ. ಅಕ್ಕ, ನಾನೇನ್ ತಪ್ಪು ಹೇಳ್ದೆ? ಅಲ್ಲ, ಇವ್ರಿಗೇನ್ ಲೂಸಾ ಅಥವಾ ಭಾವ ಅಂದ್ರೆ ಭಯಾನಾ? ಅವ್ರು ತುಂಬಾ ಸ್ಟ್ರಾಂಗು ನಂದಿನಿ. ನೋವಾಗ್ಲಿ, ಖುಷಿ ಆಗ್ಲಿ, ಹಸುವೆ ಆಗ್ಲಿ, ಬಾಯಾರಿಕೆ ಆಗ್ಲಿ, ಏನೇ ಆಗ್ಲಿ, ಯಾವುದನ್ನು ಹೇಳ್ಕೊಳ್ದೆ, ಯಾವ ಭಾವನೆನೂ ಹಂಚ್ಕೊಳ್ದೆ ಸುಮ್ಮನೆ ಇರ್ತಾರೆ ಅಂತಂದ್ರೆ ಮೆಂಟಲಿ ಅವ್ರು ಇನ್ನೆಷ್ಟು ಸ್ಟ್ರಾಂಗ್ ಆಗಿರ್ಬೇಡ. ಇಷ್ಟು ಸ್ಟ್ರಾಂಗ್ ಆಗಿದ್ರು ಹೀಗೆ ಸೈಲೆಂಟ್ ಆಗಿದ್ದಾರೆ ಅಂದ್ರೆ ಅದಕ್ಕೊಂದು ಕಾರಣ ಇದೆ. ಏನ್ ಕಾರಣ ಅಕ್ಕ? ಹಾಗಿದ್ರೆ ಅವ್ರಿಗೆ ಮಾತ್ ಬರುತ್ತಾ? ಹೇಳಕ್ಕ. ಅಲ್ಲ, ಅವ್ರಿಗೆ ಮಾತ್ ಬಂದ್ರು ಅವ್ರು ಹೀಗೆ ಇರ್ತಾರ? ನನ್ ಮದ್ವೆ ಆಗಿ ಇಷ್ಟು ವರ್ಷ ಆಯ್ತು, ಆದ್ರೂ ಅವ್ರ ಬಾಯಲ್ಲಿ ಒಂದ್ ಶಬ್ದ ಬಂದಿಲ್ಲ ಅಂದ್ರೆ ಅವ್ರು ಹುಟ್ಟಾಗಿಂದಾನೇ ಹೀಗೆ ಅನ್ಕೊಂಡಿದ್ದೆ ನಾನು. ನಿಂಗೆ ಹಶ್ವಾಗಿರ್ಬೇಕಲ್ಲ, ಬಾ ಕಾಫಿ ಕೊಡ್ತೀನಿ ಬಾ. ಹಾ, ಬೇಡ ಅಕ್ಕ, ಮೊದ್ಲು ಇದನ್ನೆಲ್ಲ ಕ್ಲೀನ್ ಮಾಡಿ ಬರ್ತೀನಿ. ಅತ್ತೆ ಕಣ್ಣಿಗೆ ಏನಾರು ಬಿದ್ರೆ ನಾಳೆ ಕಾಫಿ ಕುಡಿಯೋಕ್ ನಾನೇ ಇರಲ್ಲ. ಕ್ರಿಸ್ತವನ್ನು ಯಾಕೆ ಹೀಗೆಲ್ಲ ಮಾತಾಡ್ತೀಯ? ಸರಿ, ಎಲ್ಲ ಕೆಲಸ ಬೇಗ ಮುಗಿಸಿ ಬಾ, ಸರಿನಾ?
ಟೈಮಲ್ಲಿ ಕಾಫಿ ಟೈಮಿಗೆ ಊಟ. ಈ ಮನೇಲಿ ಹೆಣ್ಮಕ್ಳು ಹಣೆ ಬರಾನೇ ಇಷ್ಟು. ಬರೀ ಕ್ಲೀನ್ ಮಾಡ್ತಿರ್ಬೇಕು, ಮೂಲೆಯಲ್ಲಿ ಕೂತ್ಕೋಬೇಕು. ನಿನಗೂ ನನಗೂ ಏನೂ ವ್ಯತ್ಯಾಸ ಇಲ್ಲ. ಇದು ಚೆನ್ನಾಗಿದೆಲ್ಲ? ಚೆನ್ನಾಗಿಲ್ಲ. ಇದು ಚೆನ್ನಾಗಿದೆಲ್ಲ? ತುಂಬಾ ಹಳೆ ಮಾಡೆಲ್ ಆಯ್ತು. ಹಾ ನೋಡು, ಇದು ಚೆನ್ನಾಗಿದೆ. ಅಪ್ಪ ಇಲ್ಲಿ ನೋಡಿ, ಇದು ನಂಗೆ ಇಷ್ಟ ಆಯ್ತು, ಇದು ಯಶಂಗೆ ಇಷ್ಟ ಆಯ್ತು. ಇದು ಎರಡರಲ್ಲಿ ಯಾವ್ದು ಚೆನ್ನಾಗಿದೆ ಹೇಳಿ? ಏಯ್, ನೀವ್ಯಾಕಮ್ಮ ಚೂಸ್ ಮಾಡ್ತಿದ್ದೀರಿ? ಜನನೀನ್ ಕೇಳಿ. ಅವಳು ಮದುವೆ, ಅವಳು ಇಷ್ಟ, ಅವಳು ಓಕೆ ಮಾಡ್ಲಿ. ಅಯ್ಯೋ ಮಾವ, ಈ ಮಾತನ್ನ ನೀವ್ ಹೇಳ್ತಿದ್ದೀರಾ? ನಿಮ್ ಬಾಯಲ್ಲಿ ಇಂಥ ಮಾತಾ? ಜನನಿ ಮದ್ವೆ, ಅವಳಿಷ್ಟ. ಇವತ್ತೇನಾದ್ರೂ ಸೂರ್ಯ ಬೇರೆ ಕಡೆ ಹುಟ್ಟಿದಾನ? ಯಾಕಮ್ಮ? ಏನಿಲ್ಲ, ಅವಳಿಷ್ಟನೇ ಅಂದ್ರಲ್ಲ, ಸ್ವಲ್ಪ ರಿವೈಂಡ್ ಮಾಡಿ ನೋಡಿದೆ. ಶಾಕ್ ಆಯ್ತು. ಈ ತಲೆರಟೆ ಬಾಯಿ ಮುಚ್ಕೊಂಡಿರು. ಇನ್ನು ಮುಂದೆ ಜನನಿ ವಿಷಯದಲ್ಲಿ ರಿವೈಂಡ್ ಏನಿಲ್ಲ. ಓನ್ಲಿ ಪ್ಲೇ ಅಂಡ್ ಫಾಸ್ಟ್ ಫಾರ್ವರ್ಡ್. ಮಾವ, ನಿಮ್ಮ ಒಳಗಿನ ಒಳ್ಳೆ ಶ್ಯಾಮ್ ಸುಂದರ್ ಈಗ ಸ್ವಲ್ಪ ಹೊರಗಡೆ ಬರ್ತಿದ್ದಾರೆ. ಬರ್ಲಿ, ಲೇಟಾಗಾದ್ರೂ ಲೇಟೆಸ್ಟ್ ಆಗಿ ಬರ್ತಿದ್ದೀರಾ. ಏನು ಅಂದ್ರೆ ಇನ್ವಿಟೇಷನ್ ಎರಡು ಮನೆಯವ್ರು ಸೇರಿ ತಾನೆ? ಹೌದು, ನಾವು ನಮ್ಮ ಕಡೆ ಲಿಸ್ಟ್ ಕೊಟ್ಬಿಡ್ತೀವಿ. ಆಮೇಲೆ ಜನನಿ ಫ್ರೆಂಡ್ಸು, ಅವಳ ಕಾಲೇಜ್ನವರು, ಆಮೇಲೆ ಅವಳಿಗೆ ಇನ್ಯಾರು ಬೇಕೋ ಅವ್ರನ್ನೆಲ್ಲ ಕರ್ಕೊಳಿಸ್ತಾರೆ. ಹುಡುಗನ ಮನೆಯವ್ರು ಕೇಳಿದ್ರಾ? ಕೇಳಿದ್ದೀನಿ. ಲಿಸ್ಟ್ ರೆಡಿ ಇದೆ ಅಂತ ಹೇಳಿದ್ದಾರೆ ಗುಣಶೇಖರ್ ಅವರು. ಇನ್ನು ಲಗ್ನ ಪತ್ರಿಕೆಯಲ್ಲಿ ಯಾರ್ಯಾರ ಹೆಸರು ಹಾಕಬೇಕು ಅನ್ನೋದನ್ನು ಮಾತ್ರ ಕೇಳಬೇಕು ಅಷ್ಟೇ. ಅವ್ರ ಫ್ಯಾಮಿಲಿಲಿ ಇರೋ ಹೆಸರನ್ನೆಲ್ಲ ಹಾಕಿಸ್ಬಿಟ್ರೆ ಇನ್ವಿಟೇಷನ್ ಸೂಪರ್ ಮಾರ್ಕೆಟ್ ಬಿಲ್ ತರ ಆಗ್ಬಿಡುತ್ತೆ. ಎಲ್ರ ಹೆಸರು ಹಾಕಿಸ್ಬೇಕು. ಮದ್ವೆನ ಕುಟುಂಬದವರೆಲ್ಲ ಸೇರಿ ತಾನೇ ಮಾಡೋದು. ಅತ್ತೆ, ನಿಮ್ಮ ಹತ್ರ ಮಾತಾಡಿ ಮಾವನ್ಗೆ ಗೆಲ್ಲಕ್ಕಾಗಲ್ಲ, ಇನ್ನು ನಮ್ಮಂತ ಬಡಪಾಯಿಗಳ್ಗಾಗತ್ತಾ? ಸರಿ ರೀ, ನೀವು ಅವ್ರಿಗೆ ಫೋನ್ ಮಾಡಿ ಕೇಳಿ, ಇನ್ವಿಟೇಷನ್ ಪ್ರಿಂಟಿಗೆ ಕೊಡ್ಬೋದು. ಕೇಳ್ಬಿಡ್ತೇನೆ.